ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರಿಂದ ನಮಗೂ ಮಾರ್ಗದರ್ಶನ ಬೇಕು, ಎಲ್ಲಿ ಸಿಗ್ತಾರೆ? drdvg@yahoo.com. ಇಲ್ಲಿಗೆ ನನಗೆ ಯಾರು ಬೇಕಾದ್ರೂ ಮೇಲ್ ಕಳಿಸಬಹುದು. ಅವ್ರ ಪತ್ರಕ್ಕೆ ಒಂದು ದಿವಸದ ಒಳಗಡೆ ನಾನು ಉತ್ತರ ಕೊಡ್ತೀನಿ. ನಿಮ್ಮ ಇನ್ಸ್ಟಿಟ್ಯೂಷನ್ ಇದೆಯಾ ಸರ್? ಇಲ್ಲ, ನಾನು ನನ್ನದೇ ಆದ ಒಂದು ಖುಷಿಗೋಸ್ಕರ, ವೈಯಕ್ತಿಕ ಖುಷಿಗೋಸ್ಕರ ಮಾಡ್ತೀನಿ. ಕೋಚಿಂಗ್ ಕ್ಲಾಸ್ಗೆ ನೀವು ಹೋಗಬೇಕು ಅಂದರೆ ಹೋಗಿ. ಕೋಚಿಂಗ್ ಕ್ಲಾಸ್ನಲ್ಲಿ ಒಂದೇನಾಗುತ್ತೆ ಅಂದರೆ ಅವರು ನಿಮಗೆ ಪರೀಕ್ಷೆ ಟೆಸ್ಟ್ ಪೇಪರ್ಸ್ ಅಂತ ಕೊಡ್ತಾರೆ. ಆ ಟೆಸ್ಟ್ ಪೇಪರ್ದಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅದೇ ರೀತಿ ಪ್ರಶ್ನೆ ಪತ್ರಿಕೆಗಳು ಕೊಟ್ಟು ನಿಮ್ಮಿಂದ ಉತ್ತರ ಬರೆಸಿ ಆ ಉತ್ತರಗಳ ಮೌಲ್ಯಮಾಪನ ಮಾಡ್ತಾರೆ. ನೀವು ಉತ್ತರ ಬರೆಯೋದು ಹೇಗೆ, ಎಲ್ಲಿ ತಪ್ಪು ಮಾಡಿದಿರಿ, ಹೇಗೆ ತಿದ್ಕೋಬಹುದು, ಅದರ ಬಗ್ಗೆ ಅವರು ತುಂಬಾ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ. ಆ ಮಾರ್ಗದರ್ಶನದಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಕೆಲವರಿಗೆ ಶುಲ್ಕ ಏನಿದೆ ಅದು ತುಂಬಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆರ್ಥಿಕವಾಗಿ ಕೆಲವರು ಕಷ್ಟ ಆಗುತ್ತೆ. ಕರ್ನಾಟಕ ಸರ್ಕಾರನೇ ಫ್ರೀ ಆಗಿ ಮುಫತ್ತಾಗಿ ಅವರಿಗೆ ಕೋಚಿಂಗ್ ಕೊಡೋ ವ್ಯವಸ್ಥೆ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಪ್ರತಿ ವರ್ಷವೂ ಒಂದು ಪರೀಕ್ಷೆ ಏರ್ಪಡಿಸುತ್ತೆ. ಆ ಪರೀಕ್ಷೆಯಲ್ಲಿ ಯಾರು ತೇರ್ಗಡೆ ಆಗ್ತಾರೆ, ಆ ತೇರ್ಗಡೆ ಆದಂತಹ ಸುಮಾರು 200-300 ಜನ ಅಭ್ಯರ್ಥಿಗಳು, ಅವರಿಗೆ ಸುಮಾರು 8-10 ತಿಂಗಳ ತರಬೇತಿ ಕೊಡ್ತಾರೆ. ತರಬೇತಿ ಸಮಯದಲ್ಲಿ ಊಟನೂ ಕೊಡ್ತಾರೆ, ವಸತಿ ಕೊಡ್ತಾರೆ, ಲೈಬ್ರರಿ ಕೊಡ್ತಾರೆ, ಗೈಡೆನ್ಸ್, ಒಂದು ಇನ್ಸ್ಟಿಟ್ಯೂಷನ್ ಕರೆದು ಅವರಿಂದ ಕೋಚಿಂಗ್ ಕೊಡಿಸ್ತಾರೆ. ಕೋಚಿಂಗ್ ಕೊಡಿಸಿದ ನಂತರ ಎಕ್ಸಾಮ್ ಹೋಗಕ್ಕೆ ಹೆಲ್ಪ್ ಮಾಡ್ತಾರೆ. ಸರಿ ಸರ್, ನನಗೆ ತುಂಬಾ ಜನ ನಿಮ್ಮ ಪ್ರೀವಿಯಸ್ ಇಂಟರ್ವ್ಯೂ ಇಂದ ಒಂದಿಷ್ಟು ಕ್ವೆಶನ್ಸ್ ಗಳನ್ನ ಕೇಳಿದ್ದಾರೆ. ಮತ್ತೆ ಆ ಕ್ವೆಶನ್ ಆನ್ಸರ್ ನಾವು ಮಾಡಿದಾಗ ತುಂಬಾ ಜನ ಅದನ್ನು ಇಷ್ಟಪಟ್ಟು ಮತ್ತೊಂದಿಷ್ಟು ಎಂಗೇಜ್ಮೆಂಟ್ ಆಗಿದೆ. ನಾನು ಕಾಮನ್ ಆಗಿ ತಗೊಳ್ತೀನಿ. ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರಿಂದ ನಮಗೂ ಮಾರ್ಗದರ್ಶನ ಬೇಕು, ಎಲ್ಲಿ ಸಿಗ್ತಾರೆ? ಇಲ್ಲಿ ಸಿಗ್ತಾರೆ. ನಾನು ಇಮೇಲ್ ಅಲ್ಲಿ ತುಂಬಾ ಹೋದ್ಸಲ ನಿಮ್ಮ ಇಂಟರ್ವ್ಯೂ ಹೇಳಿದ್ದೆ, drdvg@yahoo.com. ತಿರ್ಗಾ ಹೇಳ್ತೀನಿ, ಎಲ್ಲ ಸ್ಮಾಲ್ ಲೆಟರ್ಸ್, drdvg@yahoo.com. ಇಲ್ಲಿಗೆ ನನಗೆ ಯಾರು ಬೇಕಾದ್ರೂ ಮೇಲ್ ಕಳಿಸಬಹುದು. ನಾನು ಇವತ್ತು ಕೂಡ, ಈಗ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಕೂಡ 8 ವಿದ್ಯಾರ್ಥಿಗಳ ಮೇಲ್ ಉತ್ತರ ಕೊಟ್ಟೆ. ಯಾರೇ ನನಗೆ ಪತ್ರ ಬರೆದರೂ ಅವ್ರ ಪತ್ರಕ್ಕೆ ಒಂದು ದಿವಸದ ಒಳಗಡೆ ನಾನು ಉತ್ತರ ಕೊಡ್ತೀನಿ. ಆ ಪತ್ರದಲ್ಲಿ ಅವರು ತಮಗೆ ಬೇಕಾದಂತಹ ಏನೇನು ಸಲಹೆ ಬೇಕೋ ಅಥವಾ ಅವ್ರಿಗೇನು ಸಂಶಯ ಇದೆ, ಆ ಸಂಶಯ ಇದೆ ಅದನ್ನು ಬರೆದರೆ, ಕನ್ನಡದಲ್ಲಾದರೂ ಬರೀಲಿ, ಇಂಗ್ಲೀಷಲ್ಲಾದರೂ ಬರೀಲಿ, ಅವರಿಗೆ ಖಂಡಿತ ಉತ್ತರ ಕೊಡ್ತೀನಿ. ಕೆಲವರಂತೂ ನಾನು ಕಂಟಿನ್ಯೂಸ್ಲಿ 1 ವರ್ಷದಿಂದ ನನ್ನ ಜೊತೆ ಇಮೇಲ್ ಪತ್ರ ವ್ಯವಹಾರದಲ್ಲಿದ್ದಾರೆ. ಅವರು ನನಗೆ ಇಮೇಲ್ ಮೂಲಕ ನಾನು ಉತ್ತರ ಕೊಡ್ತೀನಿ. ತುಂಬ ಜನ ನನ್ನ ಕೇಳ್ತಾರೆ, ನಮಗೊಂದು ಅರ್ಧ ಗಂಟೆ ಟೈಮ್ ಕೊಡಿ ಸರ್, ನಾವು ತಮ್ಮನ್ನು ಬಂದು ನೋಡ್ತೀವಿ, ನಿಮ್ಮ ಟೆಲಿಫೋನ್ ನಂಬರ್ ಏನು, ಟೆಲಿಫೋನ್ ನಂಬರ್ ಕೊಡಿ ಅಂತ ಕೇಳ್ತಾರೆ. ಅದು ಬಹಳ ಜನ ಕೇಳ್ತಾರೆ. ಆದರೆ ಈ ರೀತಿ ಟೆಲಿಫೋನ್ ನನಗೆ ಸಾವಿರಾರು ಜನ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಾನು ವೈಯಕ್ತಿಕವಾಗಿ ಭೇಟಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಕೆಲವು ಸಲ ನನಗೆ ಬೇಕು ಅಂತ ಅನಿಸಿದ್ರೆ, ಯಾರನ್ನಾದ್ರೂ ನಾನು ಭೇಟಿ ಮಾಡಲೇಬೇಕು ಅಂತ ಅನಿಸಿದ್ರೆ ಅಂಥವ್ರಿಗೆ ನಾನು ಇಮೇಲ್ ಮೂಲಕ ಹೇಳ್ತೀನಿ ಎಲ್ಲಿ ಭೇಟಿ ಆಗ್ಬೋದು, ಹೇಗೆ ಫೋನ್ ಮಾಡ್ಬೋದು ಅಂತ. ಆದರೆ ಮೊದಲಿಗೆ ನನಗೆ ಪತ್ರ ವ್ಯವಹಾರದ ಮೂಲಕ ನಿಮ್ಮ ಪ್ರಶ್ನೆಗಳೇನು, ನನ್ನಿಂದ ನೀವು ಏನು ತಿಳ್ಕೊಳಕ್ಕೆ ಬಯಸ್ತೀರಾ, ನನ್ನಿಂದ ಯಾವ ಮಾರ್ಗದರ್ಶನ ಬಯಸ್ತೀರಾ ಅಂತ ಕೇಳಿದ್ರೆ ಅದಷ್ಟು ಕೊಡ್ತೀನಿ. ತುಂಬ ಜನ ಮೊದಲು ಪ್ರಿಪ್ರೇಷನ್ ಮಾಡಲ್ಲ. ಈಗ ಸಿವಿಲ್ ಸರ್ವಿಸಸ್ಗಾಗಲಿ ಯಾವುದೇ ಹುದ್ದೆಗೆ ಹೋಗಬೇಕಾದ್ರೂ ಮೊದಲು ನಾವು ತಯಾರಿ ನಡೆಸಬೇಕು. ಪೂರ್ವ ತಯಾರಿ ಇಲ್ಲದೆ ನಾವು ಮುಂದಕ್ಕೆ ಹೋಗೋ ಬಗ್ಗೆ ಯೋಚನೆ ಮಾಡ. ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತೀನಿ, ಈಗ ಸಭಾ ನನಗೆ ಪ್ರಶ್ನೆ ಕೇಳಿ, ನಾನು IAS ಅಧಿಕಾರಿ ಆಗಬೇಕು ಅಂತ, ನಾನೀಗ PUC ನಲ್ಲಿದ್ದೀನಿ, IAS ಅಧಿಕಾರಿ ಆಗಬೇಕು ಅಂತ ನನಗೆ ಬಹಳ ಆಸೆ ಇದೆ. ನಾನು IAS ಅಧಿಕಾರಿಯಾಗಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆದರೆ ಏನು ಸೌಲಭ್ಯ ಸಿಗುತ್ತೆ ಅಂತ. ಅದು ಹೆಂಗೆ ಅಂದರೆ, ಕೂಸು ಹುಟ್ಟೋಕೆ ಮುಂಚೆ ಅದು ಹಾಗೆ ಇದು ಮಾಡು. ನೀವು ಮೊದಲು ಒಂದು ಹುದ್ದೆಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದರೆ ಅದಕ್ಕೆ ಬೇಕಾದಂತಹ ಹರ್ಡಲ್ ಏನೇನಿರುತ್ತೆ, ಮೊದಲ ಸ್ಟೆಪ್ ಏನು, ಎರಡನೇ ಸ್ಟೆಪ್ ಏನು, ಮೂರನೇದು, ಇಷ್ಟು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. ನಾನು ಪ್ರತಿಯೊಬ್ಬರಿಗೂ ಹೇಳೋದ್ರಿಂದ, ನೀವು ಮೊದಲೇ ಒಂದು ಗುರಿ ಇಟ್ಕೊಳ್ಳಿ. ಆದರೆ ಆ ಗುರಿ ಮುಟ್ಟಬೇಕಾದ್ರೆ, ಚಾಮುಂಡಿ ಬೆಟ್ಟ ಹತ್ತಬೇಕಾದ್ರೆ 1000 ಮೆಟ್ಲು ಹತ್ತಬೇಕು. ನೀವು ಚಾಮುಂಡಿ ಬೆಟ್ಟ ಹತ್ತಬೇಕು ಅಂತ ಗುರಿ ಇಟ್ಟುಕೊಂಡ ನಂತರ ಚಾಮುಂಡಿ ಬೆಟ್ಟದಲ್ಲಿ ದೇವರು ಹೇಗಿದ್ದಾರೆ, ಯಾವ ರೀತಿ ಒಡವೆ ಹಾಕ್ಕೊಂಡಿದ್ದಾರೆ, ಅದಕ್ಕೆ ಹೇಳೋಕ್ಕಿಂತ ಮುಂಚೆ ಬೆಟ್ಟ ಹೇಗೆ ಹತ್ತೋದು, ಆ ಹತ್ತುವಾಗ ಏನೇನು ಕಷ್ಟ ಬರುತ್ತೆ, ಅದರ ಬಗ್ಗೆ ನನಗೆ ಕೇಳಿದ್ರೆ ಅದ್ರ ಬಗ್ಗೆ ನಾನು ತಿಳಿಸಿ ಆಮೇಲೆ ಕಡೆಯದು ಹೇಳ್ತೀನಿ. ಹಾಗಾಗಿ ಮೊದಲು ಬೇಸಿಕ್ಸ್ ಏನಿದೆ, ಬೇಸಿಕ್ಸ್ ಬಗ್ಗೆ ನೀವು ತಿಳ್ಕೊಂಬಿಡಿ. ಒಂದ್ಸಲ ಬೇಸಿಕ್ಸ್ ಪಕ್ಕ ಆದರೆ ಮುಂದೆ ನಿಧಾನವಾಗಿ ನಾನೇ ಹೇಳ್ತೀನಿ. ಆ ಥರ ಮಾಡಬೇಡಿ ಅಷ್ಟೇ. ನಿಮ್ಮ ಇನ್ಸ್ಟಿಟ್ಯೂಷನ್ ಇದೆಯಾ ಸರ್? ಇಲ್ಲ, ನಾನು ಯಾವುದೇ ಇನ್ಸ್ಟಿಟ್ಯೂಷನ್ಗೆ ಸೇರ್ಕೊಂಡಿಲ್ಲ. ನಾನು ಪ್ಯೂರ್ಲಿ
ನನ್ನದೇ ಆದ ಒಂದು ಖುಷಿಗೋಸ್ಕರ, ವೈಯಕ್ತಿಕ ಖುಷಿಗೋಸ್ಕರ ಮಾಡ್ತೀನಿ. ನಾನು ಯಾವುದೇ ಇನ್ಸ್ಟಿಟ್ಯೂಷನನ್ನು ರೆಕಮೆಂಡು ಮಾಡೋದಿಲ್ಲ. ಯಾವುದಕ್ಕೆ ಬೇಕಾದ್ರೂ ಹೋಗಿ, ನೀವು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಗಾದ್ರೂ ಹೋಗಿ, ಹೋಗದೇ ಇದ್ರೂ ಪರವಾಗಿಲ್ಲ, ಒಬ್ಬಂಟಿಗರಾಗೆ ನೀವು ಇದು ಸ್ಟಡಿ ಮಾಡಿ. ಮಾಡಿ. ಯಾರಾದರೂ ಬಟ್ ಎಲ್ರಿಗೂ ಒಂದೇ ಏನು ಹೇಳೋದಂದರೆ, ನೀವು ಒಬ್ಬ ಮಾರ್ಗದರ್ಶಕನ ಇಟ್ಕೊಳ್ಳಿ. ಹಾ. ಆ ಮಾರ್ಗದರ್ಶಕರು ನಿಮ್ಮ ಸೋದರ ಆಗಿರ್ಬೋದು, ನಿಮ್ಮ ಮಾತಾಪಿತರಾಗಿರ್ಬೋದು, ನಿಮ್ಮ ಶಿಕ್ಷಕರಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೇಳೋದೇನೆಂದರೆ, ನಿಮ್ಮ ಓರಗೆಯವರು, ನಿಮ್ಮ ಬಡಾವಣೆಯವರು, ನಿಮ್ಮ ಊರಿನವರು ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆ ಪಾಸಾಗಿ ಅವರು ಒಂದು ಉತ್ತಮ ಸ್ಥಾನದಲ್ಲಿರ್ತಾರೆ. ಅಂಥವ್ರನ್ನ ಹೋಗಿ ಭೇಟಿ ಮಾಡಿ. ನನ್ನ ವಿಷಯ ಹೇಳೋದಾದರೆ, ನಾನು ಧಾರವಾಡದಲ್ಲಿದ್ದು ಸಿವಿಲ್ ಸರ್ವಿಸಸ್ ಪರೀಕ್ಷೆ ಬರೀಬೇಕು ಅಂತ ಪ್ರಯತ್ನ ಪಡುತ್ತಿದ್ದಾಗ, ನಮ್ಮ ಧಾರವಾಡದವರೇ ಆಗಿ ನನ್ನ ಶಾಲೆಯಲ್ಲಿ ನನಗಿಂತ ಸೀನಿಯರ್ ಆಗಿದ್ದ ಪ್ರಹ್ಲಾದ್ ಮಹಿಷಿ ಅಂತ, ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಆದರು. ಅವರ ಸೋದರಿ ಡಾಕ್ಟರ್ ಸರೋಜಿನಿ ಮಹಿಷಿ ಅಂತ ಪಾರ್ಲಿಮೆಂಟ್ಸ್ ಮಿನಿಸ್ಟರ್ ಆಗಿದ್ದರು, ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು. ಅವರ ಸೋದರ ಆತ ಗಾಂಧಿನಗರ್ ಹೈಸ್ಕೂಲ್ನಲ್ಲಿ ನನ್ನ ಸೀನಿಯರ್ ಆಗಿದ್ದರು. ಅವರು ಧಾರವಾಡದಲ್ಲಿದ್ದಾಗ ನಾನು ಧಾರವಾಡದಲ್ಲಿ ಅವ್ರ ಮನೆಗೆ ಹೋಗಿ, ಅವರು IAS ಆಲ್ರೆಡಿ ಸೆಲೆಕ್ಟ್ ಆಗಿದ್ದರು. ನೀವು ಏನೇನು ಮಾಡಿದ್ರಿ, ಯಾವ ರೀತಿ ಓದಿದ್ರಿ ಅಂಥೇಳಿ ಅವರಿಂದ ಗೈಡೆನ್ಸ್ ತೊಗೊಂಡೆ, ಟಿಪ್ಪಣಿ ಪಟ್ಕೊಂಡೆ, ಆ ರೀತಿ ಮಾಡಿದೆ. ಅದಾದ ನಂತರ ನಾನು ಇನ್ನೊಂದು ಮಾಡಿದ್ದು, ಈಗಿನ ಕೆಲವು ವಿದ್ಯಾರ್ಥಿನಿಯರೂ ಮಾಡಬಹುದಾದಂಥ ಒಂದು ಬಹಳ ಸಣ್ಣ ವಿಷಯ ಹೇಳ್ತೀನಿ. ನೀವು ಯಾವ ಊರಲ್ಲಿದ್ದೀರಿ, ಜಿಲ್ಲಾ ಕೇಂದ್ರದಲ್ಲಿರಲಿ, ತಾಲೂಕು ಕೇಂದ್ರದಲ್ಲಿರಲಿ, ನಿಮ್ಮ ಊರಿನಲ್ಲಿ ಯಾರಾದರೂ ಒಬ್ಬರು IAS ಅಥವಾ IPS ಇಲ್ಲ ಫಾರೆಸ್ಟ್ ಸರ್ವಿಸ್, KPSC ಯಾರಾದರೂ ಒಬ್ಬ ಯಂಗ್ ಆಫೀಸರ್ ಇದ್ದೇ ಇರ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರೂ IAS IPS ಪರೀಕ್ಷೆ ಪಾಸ್ ಮಾಡಿದ ನಂತರ ಮೊದಲು ಅವ್ರು ಪ್ರೊಬೇಷನರ್ಸ್ ಆಗಿ ಒಂದು ಊರಿಗೆ ಹೋಗ್ತಾರೆ ಕೆಲಸ ಕಲಿಯೋಕ್ಕೆ. 1 ವರ್ಷ ಕೆಲಸ ಕಲಿಸಿರ್ತಾರೆ. ಅಂಥ ಅವ್ರನ್ನ ಭೇಟಿ ಮಾಡಿ. ಅವ್ರು ಆಗ್ತಾನೆ ಪರೀಕ್ಷೆ ಬರೆದಿರ್ತಾರೆ. ಅವರಿಂದ ನೀವು ಮಾರ್ಗದರ್ಶನ ತಗೊಳ್ಳಿ. ಪ್ರತಿಯೊಬ್ಬರಿಗೂ ತಮ್ಮ ಸಹಾಯ ಕೇಳೋಕ್ಕೆ ಬಂದವರಿಗೆ ಇಲ್ಲ ನೀವು ಹೋಗು, ನಾನು ಬ್ಯುಸಿ ಆಗಿದ್ದೀನಿ ಅಂತ ಹೇಳಲ್ಲ ಯಾರು. ನಾನು ಹೇಗೆ ಕಷ್ಟಪಟ್ಟೆ ಎಲ್ಲ ಅವ್ರು ಹೇಳ್ತಾರೆ. ನೀವು ಈ ರೀತಿ ಎಷ್ಟೋ ಜನ ನನಗೆ, ನಾನು ಧಾರವಾಡದಲ್ಲಿದ್ದಾಗ ಅಲ್ಲೊಬ್ಬರು ಚೌಬೆ ಅಂತ ಇದ್ದರು, ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು. ಅವ್ರು ನನಗೆ ಇಂಥ ಪುಸ್ತಕ ಓದು, ಈ ಪುಸ್ತಕದಲ್ಲಿ ಇಂಥ ಪೇಜಲ್ಲಿ ಇಂಥದ್ದಿದೆ ಅಂತೆಲ್ಲ ಹೇಳ್ಕೊಟ್ರು. ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ಗಳಿದ್ರು. ನಾನು ಹಿಸ್ಟ್ರಿ ಆಪ್ಷನಲ್ ತೊಗೊಂಡಿದ್ದೆ. ನಾನು ಹಿಸ್ಟ್ರಿ ಓದಿರಲಿಲ್ಲ. ಹಿಸ್ಟ್ರಿ ಪ್ರೊಫೆಸರ್ ಹತ್ರ ಹೋದೆ. ಅವರು ಈ ರೀತಿ ಪ್ರಶ್ನೆ ಬರುತ್ತೆ, ಇದು ಇಂಪಾರ್ಟೆಂಟ್, ಇದೆ ಅನ್ಇಂಪಾರ್ಟೆಂಟ್, ಇದನ್ನು ಓದು ಅಂತ ಹೇಳಿದ್ರು. ಈ ರೀತಿ ಅವರಿಂದ ನಾನು ಮಾರ್ಗದರ್ಶನ ಪಡೆದು ಯಾವುದೇ ಕೋಚಿಂಗ್ ಕ್ಲಾಸ್ಗೆ ಹೋಗದೇನೆ ನಾನು ಸಿವಿಲ್ ಸರ್ವಿಸ್ ಪರೀಕ್ಷೆ ಪಾಸಾದೆ. ಅದೇ ರೀತಿ ನಾನು ಏನು ಹೇಳ್ತೀನಿ, ಕೋಚಿಂಗ್ ಕ್ಲಾಸ್ಗೆ ನೀವು ಹೋಗಬೇಕು ಅಂದರೆ ಹೋಗಿ. ಕೋಚಿಂಗ್ ಕ್ಲಾಸ್ನಲ್ಲಿ ಒಂದೇನಾಗುತ್ತೆ ಅಂದರೆ, ಅವರು ನಿಮಗೆ ಪರೀಕ್ಷೆ ಟೆಸ್ಟ್ ಪೇಪರ್ಸ್ ಅಂತ ಕೊಡ್ತಾರೆ. ಆ ಟೆಸ್ಟ್ ಪೇಪರ್ದಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅದೇ ರೀತಿ ಪ್ರಶ್ನೆ ಪತ್ರಿಕೆಗಳು ಕೊಟ್ಟು ನಿಮ್ಮಿಂದ ಉತ್ತರ ಬರೆಸಿ ಆ ಉತ್ತರಗಳ ಮೌಲ್ಯಮಾಪನ ಮಾಡ್ತಾರೆ. ನೀವು ಉತ್ತರ ಬರೆಯೋದು ಹೇಗೆ, ಎಲ್ಲಿ ತಪ್ಪು ಮಾಡಿದಿರಿ, ಏನು ಹೇಗೆ ತಿದ್ಕೋಬಹುದು, ಅದರ ಬಗ್ಗೆ ಅವರು ತುಂಬ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ. ಆ ಮಾರ್ಗದರ್ಶನದಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ, ಹೆಲ್ಪು ಆಗುತ್ತೆ. ಕೆಲವರಿಗೆ ಕೋಚಿಂಗ್ ಕ್ಲಾಸಸ್ ಫೀಸ್ ಏನಿದೆ, ಶುಲ್ಕ ಏನಿದೆ, ಅದು ತುಂಬಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆರ್ಥಿಕವಾಗಿ ಕೆಲವರು ಕಷ್ಟ ಆಗುತ್ತೆ. ಅಂಥವ್ರಿಗೆ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಿದ್ದಾರೆ ಅಂದರೆ, ಕರ್ನಾಟಕ ಸರ್ಕಾರನೇ ಫ್ರೀಯಾಗಿ ಮುಫತ್ತಾಗಿ ಅವರಿಗೆ ಕೋಚಿಂಗ್ ಕೊಡೋ ವ್ಯವಸ್ಥೆ ಮಾಡಿದ್ದಾರೆ. ಉದಾಹರಣೆ, ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು ಮತ್ತು SC ST ಈ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರ ಪ್ರತಿ ವರ್ಷವೂ ಒಂದು ಪರೀಕ್ಷೆ ಏರ್ಪಡಿಸುತ್ತೆ, ಎಂಟ್ರೆನ್ಸ್ ಎಕ್ಸಾಮ್. ಆ ಪರೀಕ್ಷೆಯಲ್ಲಿ ಯಾರು ತೇರ್ಗಡೆ ಆಗ್ತಾರೆ, ಆ ತೇರ್ಗಡೆ ಆದಂಥ ಸುಮಾರು 200-300 ಜನ ಅಭ್ಯರ್ಥಿಗಳು, ಅವರು ಯುವಕರು ಯುವತಿಯರಾಗಿರ್ಬೋದು, ಅವರನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಸುಮಾರು 8-10 ತಿಂಗಳ ತರಬೇತಿ ಕೊಡ್ತಾರೆ. ತರಬೇತಿ ಸಮಯದಲ್ಲಿ ಊಟನೂ ಕೊಡ್ತಾರೆ, ವಸತಿ ಕೊಡ್ತಾರೆ, ಲೈಬ್ರರಿ ಕೊಡ್ತಾರೆ, ಗೈಡೆನ್ಸ್, ಒಂದು ಇನ್ಸ್ಟಿಟ್ಯೂಷನ್ ಕರೆದು ಅವರಿಂದ ಕೋಚಿಂಗ್ ಕೊಡಿಸ್ತಾರೆ. ಕೋಚಿಂಗ್ ಕೊಡಿಸಿದ ನಂತರ ಎಕ್ಸಾಮ್ಗೆ ಹೋಗಕ್ಕೆ ಹೆಲ್ಪ್ ಮಾಡ್ತಾರೆ. ಹಜ್ ಯಾತ್ರಿಗಳಿಗೆ ಅಂತ ಹೇಳಿ ಒಂದು ದೊಡ್ಡ ಹಜ್ ಭವನ ಮಾಡಿದ್ದಾರೆ. ಆ ಹಜ್ ಭವನದಲ್ಲಿ ನಮ್ಮ ಈ ಕರ್ನಾಟಕ ಸರ್ಕಾರ ಈ ರೀತಿ ಸಿವಿಲ್ ಸರ್ವಿಸ್ ಪರೀಕ್ಷೆ ಹೋಗುವ ಅಭ್ಯರ್ಥಿಗಳಿಗೆ ಏರ್ ಕಂಡೀಷನ್ ರೂಮ್ ಕೊಟ್ಟು ಎಂಥ ಫಸ್ಟ್ ಕ್ಲಾಸ್ ಫೆಸಿಲಿಟಿ ಇದೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಅಂಥ ಫೆಸಿಲಿಟಿ ಕೊಟ್ಟು ತರಬೇತಿ ಕೊಡ್ತಾರೆ. ಅಲ್ಪಸಂಖ್ಯಾತರಿಗೆ ದೆಹಲಿನಲ್ಲಿ ಹಲವಾರು ಇನ್ಸ್ಟಿಟ್ಯೂಷನ್ ಇದೆ. SC ST ವಿದ್ಯಾರ್ಥಿಗಳಿಗೆ, ಹಿಂದುಳಿದ ವಿದ್ಯಾರ್ಥಿಗಳಿಗೆ ಬೇಕಾದಷ್ಟು ಜನ ಮುಫತ್ತಾಗಿ ಟ್ರೈನಿಂಗ್ ಕೊಡ್ತಾರೆ. ಇಂತಹ ಸೌಲಭ್ಯಗಳೇನು ಅಂತ ಹೇಳಿ ನಿಮ್ಮ ತಾಲೂಕು ಕೇಂದ್ರದಲ್ಲಿರುವ
ನಮ್ಮ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಸರ್ ನನಗೆ ಈ ರೀತಿ ಸೌಲಭ್ಯ ಬೇಕು, ಎಲ್ಲಿ ಹೋಗ್ಬೋದು ಅಂದರೆ ಅವರು ಮಾಹಿತಿ ಕೊಡ್ತಾರೆ. ಅದಕ್ಕೆ ಯಾಕೆಂದ್ರೆ ನನಗೆ ಪ್ರತಿ ವರ್ಷನೂ ಬದಲಾವಣೆ ಆಗುತ್ತೆ, ಹಾಗಾಗಿ ಅಪ್ಲಿಕೇಶನ್ ಫಾರಮ್ ಎಲ್ಲಿ ಹಾಕಬೇಕು ನನಗೆ ಗೊತ್ತಿರಲ್ಲ. ದಯವಿಟ್ಟು ನಿಮ್ಮ ತಾಲೂಕಲ್ಲಿ ಹೋಗಿ ಅದೇನು ಅಂತ ಕೇಳ್ಕೊಳ್ಳಿ, ಅವ್ರು ಕೇಳ್ಕೊಂಡು ನೀವು ಅಪ್ಲೈ ಮಾಡಿ. ಬಟ್ ಅದಕ್ಕೂ ಕೂಡ ಎಂಟ್ರೆನ್ಸ್ ಪರೀಕ್ಷೆ ಇದೆ, ಯಾಕೆಂದ್ರೆ ಪ್ರತಿ ವರ್ಷವೂ ಸಾವಿರಾರು ಜನ, ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬರ್ತಾರೆ. ಕರ್ನಾಟಕ ಸರ್ಕಾರ ಆಗಲಿ, ತಮಿಳುನಾಡು ಸರ್ಕಾರ ಆಗಲಿ, ಇವರೆಲ್ರಿಗೂ ಟ್ರೈನಿಂಗ್ ಕೊಡೋಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆಲವ್ರಿಗೆ ಮಾತ್ರ ಕೊಡ್ತಾರೆ. ಅದು ಸ್ಪರ್ಧಾತ್ಮಕ ಪರೀಕ್ಷೆನೆ. ನೀವು ಫಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆದ್ರೇನೆ ಅಲ್ಲಿ ನಿಮಗೆ ಟ್ರೈನಿಂಗ್ ಸಿಗೋದು. ಅದಕ್ಕೆ ನೀವು ತಯಾರಿ ಮಾಡ್ಕೊಳ್ಳಿ, ಅಲ್ಲಿಗೆ ಹೋಗಿ. ಒಂದು, ನಾನು ಈಗಾಗಲೇ ಹೇಳಿದಾಗೆ, ಮೊದಲು ಯಾವುದಾದ್ರೂ ಪರೀಕ್ಷೆ ಪಾಸ್ ಆದವರ ಗೈಡೆನ್ಸ್ ತಗೊಳ್ಳಿ. ಎರಡನೇದು, ನಿಮ್ಮ ಶಿಕ್ಷಕರು ಪ್ರೊಫೆಸರ್ಗಳ ಗೈಡೆನ್ಸ್ ತಗೊಳ್ಳಿ. ಮೂರನೇದು, ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತಿತರ ಸಂಘ ಸಂಸ್ಥೆಗಳು ಮುಫತ್ತಾಗಿ ಕೊಡ್ತಾ ಇರುವಂಥ ಕೋಚಿಂಗ್ ಕ್ಲಾಸ್ಗೆ ಹೋಗಿ. ಇದು ಯಾವುದೂ ಆಗದೆ ಹೋದರೆ, ನಿಮಗೆ ಅಕಸ್ಮಾತ್ ಹಣದ ಸೌಲಭ್ಯ ಇದ್ದರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ಗಳು ಸೇರ್ಕೊಳ್ಳಿ. ಈಗಿನ ಕಾಲದಲ್ಲಿ ತುಂಬ ಜನ, 100ಕ್ಕೆ 80 ಜನ ಅಭ್ಯರ್ಥಿಗಳು ಸೆಲೆಕ್ಟ್ ಆದವರು ಕೋಚಿಂಗ್ ಸೆಂಟರ್ಗಳಿಂದನೇ ಬಂದಿದ್ದಾರೆ. ಅದನ್ನು ಕೂಡ ನಾನು ಹೇಳಲೇಬೇಕು. ಆದರೆ ಅದೇ ರೀತಿ 20% ಅಭ್ಯರ್ಥಿಗಳು ತಾವೇ ಸ್ವಂತವಾಗಿ ಅಭ್ಯಾಸ ಮಾಡಿ ಕೂಡ ಬಂದಿದ್ದಾರೆ. ಸ್ವಂತವಾಗಿ ಅಭ್ಯಾಸ ಮಾಡಿ ಬರಬೇಕಾದರೆ ಒಂದು ದಿನಕ್ಕೆ 12ರಿಂದ 13 ಗಂಟೆಗಳ ಕಾಲ ಅಭ್ಯಾಸ ಮಾಡಬೇಕು. ಕೋಚಿಂಗ್ ಕ್ಲಾಸ್ಗೆ ಹೋದ್ರೆ ಅದು ಒಂದು 2 ಗಂಟೆ ಕಡಿಮೆ ಮಾಡಬಹುದು, ಒಂದು 10 ಅವರ್ಸ್ ಕಡಿಮೆ ಮಾಡೋದು.